ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 57 ಇದರಲ್ಲಿ MS Excelನಲ್ಲಿ ಬಿಲ್ ಎಂಟ್ರಿಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 58. ಇದರಲ್ಲಿ ನಾನು ಎಕ್ಸೆಲ್ ಫೈಲನ್ನು PDF ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವೊಂದು ಫೈಲನ್ನು ಎಕ್ಸೆಲ್ದಲ್ಲಿ ಸೇವ್ ಮಾಡ್ತೀವಿ. ಆ ಸೇವ್ ಆದಂಥ ಫೈಲ್ ಎದುರಿರ್ತಿತ್ತಪ್ಪ ಅಂದರೆ ಎಕ್ಸೆಲ್ದಲ್ಲಿ .xlsx. ಸೊ ಈ ಒಂದು ಎಕ್ಸ್ಟೆನ್ಷನ್ ಫೈಲ್ ಮಾತ್ರ ಇದ್ದಿರ್ತದೆ ಮತ್ತು ಅದರಲ್ಲಿ ಎಕ್ಸೆಲ್ದಲ್ಲಿ ಅದು ಸೇವ್ ಆಗಿರ್ತದೆ. ಸೊ ಅದನ್ನು ನಾವು ಏನು ಮಾಡಬೇಕಾಗ್ತದಪ್ಪ ಅಂದರೆ PDF ಅಂದ್ರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸೊ PDF ಮಾಡೋದ್ರಿಂದ ನಮಗೆ ಈಸಿಯಾಗಿ ಏನು ಮಾಡ್ಕೋಬೋದಪ್ಪ ಅಂದರೆ ನಾವು ಅದನ್ನು ಒಂದು ಪ್ರಿಂಟನ್ನು ತಕ್ಕೋಬೋದು. PDF ಮಾಡಿದ ನಂತರ ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡಲಿಕ್ಕೆ ಬರೋದಿಲ್ಲ. ಜೊತೆಗೆ ಮತ್ತು ಏನು ಮಾಡ್ಕೋಬೋದಪ್ಪ ನಾವಂದ್ರೆ ಈಸಿಯಾಗಿ ನಾವು ಸೆಂಡ್ ಮಾಡ್ಕೋಬೋದು, ಮೇಲ್ ಮಾಡ್ಕೋಬೋದು, ವಾಟ್ಸಪ್ ಕಳಿಸ್ಕೋಬೋದು. ಓಕೆ, ಈ ಪ್ರಕಾರ ನಾವು ಒಂದು PDF ಮಾಡಿದಂಥ ಫೈಲನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆ, ಎಕ್ಸೆಲ್ ಫೈಲ್ ಟು PDF ಆಗಿ ನಾವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಅದು ಕನ್ವರ್ಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಸೊ ಇವಾಗ ನಾನು ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಸೊ ಇಲ್ಲಿ ಒಂದು ಫೈಲನ್ನು ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀನಿ. ಸೊ ಇದನ್ನು ಓಪನ್ ಮಾಡ್ಕೋತೀನಿ. ಓಕೆ, ಸೊ ಆಗ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ನಾನು ಇಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಅಂತೇಳಿ ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಸೊ ಇಲ್ಲೊಂದು ಎಕ್ಸೆಲ್ ಫೈಲ್ ಇದು ಓಪನ್ ಆಗಿದೆ. ಓಕೆ, ಇದು ಎಕ್ಸೆಲ್ ಫೈಲ್ ಓಪನ್ ಆಗಿದೆ. ಸೊ ಆಗ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇದನ್ನು ಅಂದರೆ ಒಂದು ಪೇಜ್ ಸೆಟಪ್ಪು ಎಲ್ಲ ಪ್ರಿಂಟ್ಗೆ ರೆಡಿ ಇದನ್ನು ಇಲ್ಲೋ ಕಾಪಿ ಅನ್ನೋದನ್ನು ನಾವು ನೋಡ್ಕೋಬೇಕಾಗ್ತದೆ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡ್ಕೋಬೇಕು, ಎಕ್ಸೆಲ್ ಫೈಲನ್ನು ಓಪನ್ ಮಾಡಿದ ನಂತರ ಇಲ್ಲಿ Ctrl+P ಕೊಡಬೇಕು. Ctrl+P ಕೊಟ್ಟ ನಂತರ ಇಲ್ಲಿ ನಾವು ಏನೇನು ನೋಡ್ಕೋಬೇಕಪ್ಪ ಅಂದರೆ ಇಲ್ಲಿ ಒಂದು ಪೇಜ್ ಯಾವ ಒಂದು ಲೀಗಲ್ದಲ್ಲಿ ಇದೆಯೋ ನಾವು ಸೈಜ್, ಪೇಪರ್ ಸೈಜ್ ಅಂದರೆ ಒಂದು ಲೆಟರ್ ಸೈಜ್, A4 ಸೈಜ್, ಲೀಗಲ್ ಸೈಜ್, ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್. ನಾನು ಇಲ್ಲಿ ಏನು ಮಾಡಿದ್ದೀನಿ, ಲೀಗಲ್ ಸೈಜ್. ಫಾರ್ ಎಕ್ಸಾಂಪಲ್ A4 ಕೊಟ್ಟನಪ್ಪ ಅಂದರೆ ಇಲ್ಲಿ A4 ಕೊಟ್ಟನಂದ್ರೆ ಇಲ್ಲಿ ಏನಾಗ್ತದೆ, ಚೇಂಜ್ ಆಗ್ತದೆ. ನಮ್ಮ ಡೇಟಾ ಎಲ್ಲ ಏನಾಗ್ತದೆ, 2 ಪೇಜದಲ್ಲಿ ಹೋಗ್ತವೆ. ಸೊ ಅದಕ್ಕೆ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಪರ್ಫೆಕ್ಟ್ ಆದಂಥ ಒಂದು ಪೇಜನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅಂದರೆ ನಮ್ಮ ಡೇಟಾ ಯಾವ ಪೇಜ್ ಸೆಟ್ ಆಗ್ತದಲ್ಲ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇವಾಗ ಏನು ಮಾಡಿದ್ದೀನಿ, ಲೀಗಲ್ ತಗೊಂಡಿದ್ದೀನಿ. ಲೀಗಲ್ದಲ್ಲಿ ಎಲ್ಲ ಪರ್ಫೆಕ್ಟಾಗಿ ಸ್ಟೂಡೆಂಟ್ ಒಂದು ರಿಸಲ್ಟ್ ಶೀಟ್ ಒಂದು ಪೇಜದಲ್ಲಿ ಸೆಟ್ ಆಗಿದೆ. ಸೊ ಈಗ ಇದು ಸೆಟ್ ಆದ ನಂತರ ಇಲ್ಲಿ ಓರಿಯೆಂಟೇಷನ್ ನೋಡ್ಕೋಬೇಕಾಗ್ತದೆ. ಓಕೆ, ಒಂದು ಪೋರ್ಟ್ರೇಟ್. ಸೊ ಈ ಪೋರ್ಟ್ರೇಟ್ ಇದ್ದಿತ್ತಪ್ಪ ಅಂದರೆ ಇಲ್ಲಿ ಉದ್ದ ಪೇಪರ್ದಲ್ಲಿ ಏನಾಗ್ತದೆ, ಈ ಉದ್ದಾಗಿ ಏನಾಗ್ತದೆ ಇಷ್ಟ ಬರ್ತದೆ. ಓಕೆ, ಮತ್ತು ಇಲ್ಲಿ ಕಟ್ ಆಗಿದೆ. ಓಕೆ, ನೆಕ್ಸ್ಟ್ ಪೇಜ್ದಲ್ಲಿ ಜಂಪ್ ಆಗಿದೆ ಅದು. ಓಕೆ, ಸೊ ಈ ಪ್ರಕಾರ ಬೇಡಪ್ಪ ನಮಗಂದ್ರೆ ಒಂದೇ ಪೇಜಲ್ಲಿ ನಮ್ಗೆ ಸೆಟ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಆ ಒಂದು ಓರಿಯೆಂಟೇಷನ್ ಚೇಂಜ್ ಮಾಡ್ಕೋಬೇಕು. ಓಕೆ, ಇಲ್ಲ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಪ್ರಿಂಟನ್ನು ತಗೋಬೋದು ಈ ಪೇಜ್ದಲ್ಲಿ ಈ ಪ್ರಕಾರವಾಗಿ. ಓಕೆ, ಅಡ್ಡವಾಗಿ ನಾವಿಲ್ಲಿ ಪ್ರಿಂಟನ್ನು ತೆಗಿಬೋದು. ಸೊ ಇಷ್ಟು ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸೇವ್ ಆ್ಯಸ್ ಅಂತ ಬರ್ತದೆ. ಇಲ್ಲಿ ಸೇವ್ ಆ್ಯಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆ್ಯಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಇಲ್ಲಿ ನಾವು ಡಾಕ್ಯುಮೆಂಟ್ಸು, ಡೆಸ್ಕ್ಟಾಪು ನಾವು ಎಲ್ಲಿ ಸೇವ್ ಬೇಕಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಡೆಸ್ಕ್ಟಾಪ್ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಏನಿದೆ ನೋಡಿರಿ, ಸೇವ್ ಆ್ಯಸ್ ಟೈಪ್. ಸೇವ್ ಆ್ಯಸ್ ಟೈಪ್ ಏನು ಬಂದಿದೆ ಇಲ್ಲಿ, ಸೇವ್ ಆ್ಯಸ್ ಟೈಪ್ ಎಕ್ಸೆಲ್ ವರ್ಕ್ಬುಕ್ ಅಂತೇಳಿ ಬಂದಿದೆ. ಸೊ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಹೋಗಬೇಕು. ಸೊ ಇದರಲ್ಲಿ ಏನು ಮಾಡಬೇಕು, ಇಲ್ಲಿ PDF ಅಂತೇಳಿ ನಾವು ಹುಡುಕಬೇಕಾಗ್ತದೆ. ಸೊ ಇಲ್ಲಿ ಏನಿದೆ ಬಂದಿದೆ, ಇದು PDF. ಓಕೆ, ಇಲ್ಲಿ PDF ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ನಮಗೆ ಬೇಕಾದಂಥ ಫೈಲ್ ನೇಮನ್ನು ಇಲ್ಲಿ ಕೊಡ್ಬೋದು. ಓಕೆ, ನಾನು ಇಲ್ಲಿ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಎಕ್ಸೆಲ್ ಟು PDF ಅಂತೇಳಿ ನಾನು ಫೈಲ್ ನೇಮನ್ನು ಕೊಟ್ಟಿದ್ದೀನಿ. ಎಕ್ಸೆಲ್ ಟು PDF ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಸೇವ್ ಟೈಪ್ ಯಾವ ತೊಗೊಂಡಿದ್ದೀನಿ, PDF ತೊಗೊಂಡಿದ್ದೀನಿ. ಸೊ PDF ತೊಗೊಂಡ ನಂತರ ಇಲ್ಲಿ ಸೇವ್ ಅನ್ನಬೇಕು. ಓಕೆ, ಇಲ್ಲಿ ಸೇವ್ ಅಂದ ನಂತರ ಆಟೋಮೆಟಿಕ್ಕಾಗಿ ಏನಾಗಿದೆಪ್ಪ ಅಂದರೆ ಇದು PDF ಆಗಿದೆ. ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ಎಕ್ಸೆಲ್ ಟು PDF ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತೇಳಿ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ನಂತರ ಇದನ್ನು ಮಿನಿಮೈಸ್ ಮಾಡಿರ್ತೀನಿ. ಸೊ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ನೋಡ್ಕೋಬೋದು ಏನಾಗಿದೆಪ್ಪ ಅಂದರೆ PDF. ಇದು ಎಕ್ಸೆಲ್ ಫೈಲು, ಇದು PDF ಫೈಲು. ಸೊ ಈ PDF ಫೈಲನ್ನು ಇಲ್ಲಿ ಓಪನ್ ಮಾಡಿನಪ್ಪ ಅಂದರೆ ಇಲ್ಲಿ ಓಪನ್ ಅಂತೀನಿ. ಓಪನ್ ಅಂದ ತಕ್ಷಣ ಈ ಪ್ರಕಾರ ಏನಾಗ್ತದೆ, PDF ಫೈಲ ಓಪನ್ ಆಗ್ತದೆ. ಏನು ಮಾಡ್ಬೋದು, Ctrl+P ಮಾಡಿ ನೋಡ್ಕೋಬೋದು. ಓಕೆ,
ಕಂಟ್ರೋಲ್ ಪಿ ಮಾಡ್ತೀನಿ. ಕಂಟ್ರೋಲ್ ಪಿ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು ಪ್ರಿಂಟ ಆಟೋಮೆಟಿಕ್ ಎಲ್ಲನೂ ಸೆಟ್ಟಾಗಿ ರೆಡಿ ಇದೆ. ಇವಾಗ ನಾವು ಪ್ರಿಂಟ ತಗೋಬೋದು ಇದನ್ನು. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಎಕ್ಸೆಲ್ದಲ್ಲಿ ಇರ್ತಕ್ಕಂಥ ಫೈಲನ್ನು PDF ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು MS Excel ಫೈಲನ್ನು PDF ಫೈಲಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರಬೇಕು. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.